ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದ್ಬಿಟ್ಟು ಹಬ್ಬದ 2ನೇ ದಿನದ ವ್ಲಾಗು. ಅಂದರೆ ಭಾನುವಾರ ಮುಗಿದು ಸೋಮವಾರ ನಾನು ಬೆಳಗ್ಗೆ ಆಫೀಸ್ಗೆ ಹೋಗಿ ಬಂದು ಸಂಜೆ ಆರತಿ ಜಾತ್ರೆ ಎಲ್ಲ ಇತ್ತಲ್ವ, ನೈಟ್ ಆಗಲ್ಲ, ಇನ್ನು ಕೆಲಸಗಳು ತುಂಬ ಇದ್ದು. ಸೊ ಆವಾಗ ಗಡಿಬಿಡಿಲಾಗಲ್ಲ ಅಂದ್ಬಿಟ್ಟು ನೀಟಾಗಿ ಸೀರೆ ಉಟ್ಕೊಂಡು ಆರತಿ ಹೊತ್ಕೊಬೇಕಿತ್ತಲ್ಲ, ಅದಕ್ಕೆ ಸೀರೆನ ಪ್ಲಾಂಟ್ ಮಾಡ್ತಾಯಿದ್ದೆ. ನೀಟಾಗಿ ಈಗ ಮಾಡಿಟ್ಬಿಟ್ರೆ ಆವಾಗ ಗಡಿಬಿಡಿ ಇರೋದಿಲ್ಲ, ಸರಿಯಾಗಿ ಕುತ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಪಿನ್ ಮಾಡಿ ಇಡ್ತಾಯಿದ್ದೆ. ಸೊ ನಾನು ಯಾವಾಗೇ ಸೀರೆನ ಉಟ್ಕೊಬೇಕು ಅಂದ್ರೂ ಅಷ್ಟೇ ಫಸ್ಟೇ ಪಿನ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ಉಟ್ಕೊತೀನಿ. ಸೊ ಅವಾಗ ಯಾವುದೇ ರೀತಿ ಗಡಿಬಿಡಿ ಇರೋದಿಲ್ಲ. ಪಿನ್ ಮಾಡಿರೋದು ಕರೆಕ್ಟಾಗಿ ಇನ್ನೊಂದು ಪಿನ್ ಮಾಡಿಕೊಂಡ್ರೆ ಆಗೋಯಿತು, ನೆರಿಗೆ ಸೆರಗು ಎಲ್ಲದಕ್ಕೂ. ಸೊ ಅದೆಲ್ಲ ಆದಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ಸ್ವಲ್ಪ ರೆಡಿ ಮಾಡಿ, ನೈಟಿಗೆ ರೆಡಿ ಮಾಡೋದಿತ್ತು, ಸಿಂಪಲ್ಲಾಗಿ ರೆಡಿ ಮಾಡಿ ನಾವು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ದೋ. ಅಷ್ಟರಾಗ ಆರತಿ ರೆಡಿ ಮಾಡ್ತಾಯಿದ್ರು, ಏಕೆಂದರೆ ಆರತಿ ಬೇಗ ಬರುತ್ತೆ ಅಂತ. ಒಂದೊಂದು ಸರಿ ಆರತಿ ನಮ್ಮ ಕಡೆ ಅಂದರೆ ನಾವು ಒಂದು ಸ್ವಲ್ಪ ತೋಟದ ಕಡೆ ಇದ್ದೀವಿ, ಆ ಕಡೆಯಿಂದ ಬಂದರೆ, ಇನ್ನೊಂದು ಸರ್ತಿ ಊರೊಳಗಡೆಯಿಂದ ಗೇಟ್ ಕಡೆ ಅಂತ ಇದೆ, ಆ ಕಡೆಯಿಂದ ಆರತಿ ಹೊಳಿಸ್ಕೊಂಬರ್ತಾರೆ. ಸೊ ಈ ಸರ್ತಿ ನಮ್ಮ ಕಡೆಯಿಂದ ಇತ್ತು, ಅದಕ್ಕೆ ಬೇಗ ಮಾಡ್ತಾಯಿದ್ರು ಆರತಿನ. ಒಂದು 8 ಗಂಟೆಗೆಲ್ಲ ಬಂದುಬಿಡ್ತಾರೆ ಅಂತ. ಸೊ ಅಷ್ಟರಾಗ ನಾನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಹೇರ್ ಡ್ರೈಯರ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಲೋರಿಯಲ್ ಅವ್ರದ್ದು ಹೇರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ, ಶೈನ್ ಕೊಡುತ್ತೆ ಅಂತ. ಸೊ ಅದಾದಮೇಲೆ ನಾನು ಬಂದ್ಬಿಟ್ಟು ಅರ್ಬನ್ ಯೋಗಿ ಅವ್ರದ್ದು ಸ್ಟ್ರೈಟ್ನರ್ ಯೂಸ್ ಮಾಡೋದು. ಇದು ಹಾಟ್ ಏರ್ ಬ್ರಷ್ ಅಂತ, ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ವಾಲ್ಯೂಮ್ ಕೂಡ ಕೊಡುತ್ತೆ. ಅದಾದಮೇಲೆ ಎಲ್ಲ ಆದಮೇಲೆ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಸೊ ಆವಾಗಲೇ ನಾನು ಮಾಯ್ಶ್ಚರೈಸರ ಮತ್ತು ಟೋನರ್ ಅಷ್ಟೇ ಯೂಸ್ ಮಾಡಿದ್ದು, ಈಗ ಸೀರಮು ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಪ್ರೇಟ್ ವೀಡಿಯೋ ನಾನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ, ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ ಆ್ಯಂಡ್ ಯಾವ ರೀತಿ ರೆಡಿ ಆಗಿದೆ ಅಂತ ಫುಲ್ ಅಪ್ಲೋಡ್ ಮಾಡ್ತೀನಿ ಡೀಟೇಲಾಗಿ. ಸೊ ಈಗ ಸುಮ್ಮನೆ ಸಿಂಪಲ್ಲಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಮೇಕಪ್ ಎಲ್ಲ ಆದಮೇಲೆ ನಾನು ಸೀರೆ ವೇರ್ ಮಾಡಿ ಆ್ಯಂಡ್ ಹೇರ್ ಕೂಡ ಸ್ಟ್ರೈಟ್ನಿಂಗ್ ಮಾಡಿದ್ದಾಗಿತ್ತು. ಸೊ ತಲೆನ ನೀಟಾಗಿ ನಾನು ಮೆಸ್ಸಿ ಬನ್ ಹಾಕೋಣ ಅಂತ ಇದ್ದೆ, ಅಷ್ಟೊಂದು ಟೈಮ್ ಆಗೋಗಿತ್ತು. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಸಿಂಪಲ್ಲಾಗೆ ಒಂದು ಹೇರ್ ಸ್ಟೈಲ್ನ ಮಾಡಿಕೊಂಡು ಜ್ಯುವೆಲ್ಲರ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಇದು ಬಂದ್ಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡು ಈ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ. ನಾನು ಆಯುಧ ಪೂಜೆ ಟೈಮಲ್ಲಿ ತೊಗೊಂಡಿದ್ದು, ಆವಾಗ ನಮ್ಮ ಆಫೀಸಲ್ಲಿ ಫಂಕ್ಷನ್ ಇತ್ತಲ್ವ, ಆವಾಗ ಆಗುತ್ತೆ ವೇರ್ ಮಾಡೋಣ ಅಂತ. ಸೊ ಆವಾಗ ಅದು ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಬೇರೆ ತೊಗೊಂಡು ವೇರ್ ಮಾಡಿದ್ದೆ, ಅದು ಹಂಗೆ ಇತ್ತು. ಸೊ ಈಗ ಹಾಕೊಂಡಿದ್ದೀನಿ, ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಅದಾದಮೇಲೆ ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡಿಕೊಂಡು ನಾನು ರೆಡಿ ಆಗ್ತಾಯಿದ್ದೆ. ರೆಡಿ ಆಗೋಕ್ಕೆ 1 ಅವರ್ ಏನೋ ಟೈಮ್ ತೊಗೊಂತು. ಹೆಣ್ಮಕ್ಳು ರೆಡಿ ಆಗಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇನ್ನೂ ನೀಟಾಗಿ ರೆಡಿಯಾಗಿಲ್ಲ ಅಂತ 25 ಸತಿ ಕನ್ನಡಿ ಮುಂದೆ ನಿಂತ್ಕೊಳೋದಿದ್ದೇ ಇರುತ್ತೆ. ಸೊ ಮತ್ತೆ ನೀಟಾಗಿ ಕನ್ಫರ್ಮ್ ಮಾಡ್ಕೊಳ್ತಾ ಇದೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ. ಸೊ ಅದಾದಮೇಲೆ ಲಿಪ್ಸ್ ಒಂದು ಸ್ವಲ್ಪ ಡ್ರೈ ಅನಿಸ್ತಾಯಿತ್ತು, ಇನ್ನೂ ನಾನು ಲಿಪ್ಸ್ಟಿಕ್ ವೇರ್ ಮಾಡಿಲ್ಲ. ಆವಾಗಲೇ ಒಂದು ಸರಿ ಲಿಪ್ ಬಾಮ್ ಅಪ್ಲೈ ಮಾಡಿದ್ದೆ, ಆದರೂ ಈಗ ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಡ್ರೈ ಅನಿಸ್ತಿತ್ತು. ಸೊ ಮತ್ತೆ ಲಿಪ್ ಬಾಮ್ ಅಪ್ಲೈ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಅಷ್ಟೊಂದು ಮಾಯ್ಶ್ಚರೈಸ್ ಆಗುತ್ತೆ ಲಿಪ್ಸ್ ಎಲ್ಲ, ಲಿಪ್ಸ್ಟಿಕ್ ವೇರ್ ಮಾಡೋಕ್ಕೆ ಸರಿ ಆಗುತ್ತೆ ಅಂತ. ಸೊ ನಾನು ಯಾವಾಗಲೂ ಮ್ಯಾಟ್ ಲಿಪ್ಸ್ಟಿಕ್ಕೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಲಿಪ್ಸ್ ಎಲ್ಲ ಡ್ರೈ ಅನ್ನೋ ಥರ ಕಾಣಿಸ್ತಿರುತ್ತೆ ಅಂದ್ಬಿಟ್ಟು ಸೊ ಆ ಥರ ಮಾಡಿದ್ದೆ. ಆ್ಯಂಡ್ ಆಮೇಲೆ ಈ ಗೋಲ್ಡ್ ಇಯರಿಂಗ್ಸ್ನ ವೇರ್ ಮಾಡ್ತಾಯಿದ್ದೀನಿ. ಸೊ ಇದರ ಸೀರೆಗೆ ಮತ್ತು ಜುಮ್ಕಿ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಬ್ಯಾಂಗಲ್ಸು. ಸೊ ಬ್ಯಾಂಗಲ್ಸ್ ನಾನು ತೊಗೊಳಕ್ಕೆ ಹೋಗಲಿಲ್ಲ, ಈ ಸೀರೆ ಮ್ಯಾಚ್ಗೆ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ದು ಮೆಟಲ್ ಬ್ಯಾಂಗಲ್ಸ್ ತೊಗೊಳೋಣ ಅಂದ್ಕೊಂಡು ಹೋಗಿದ್ದೆ, ಬಟ್ ಅವತ್ತಲ್ಲಿ ಸಿಕ್ಕಿರಲಿಲ್ಲ. ಆಮೇಲೆ ಅದು ತೊಗೊಳಕ್ಕೆ ಹೋಗಲೇ ಇಲ್ಲ. ಸೊ ಮನೇಲೇ ಗ್ರೀನ್ ಬ್ಯಾಂಗಲ್ಸ್ ಇದ್ದು ಮದುವೆಗೆ ತೊಗೊಂಡಿದ್ದವು. ಸೊ ಅದನ್ನೇ ವೇರ್ ಮಾಡಿಕೊಂಡೆ.
ಸೊ ನಾನು ತುಂಬ ಸ್ಟೈಲಿಶಾಗಿ ವೇರ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಲಿಪ್ಸ್ಟಿಕ್ಕು ಇಲ್ಲಿ ನಾನು ಫಸ್ಟು ಪ್ಲಮ್ ಅವ್ರದ್ದು ರೆಡ್ ಕಲರ್, ರೆಡ್ ಅಲ್ಲ ಇದು ವೈನ್ ಕಲರು, ಡಾರ್ಕ್ ವೈನು ಯೂಸ್ ಮಾಡ್ತಾನೆ. ಇದು ಸ್ವಲ್ಪ ರೆಡ್ ಶೇಡ್ ಕೊಡುತ್ತೆ. ಅದಾದಮೇಲೆ ಇದು ವೈನು ಫುಲ್ಲು ವೇವಿಡ್ ಅಂತ ಕರೀತಾರೆ. ಸೊ ಇದ್ರ ಶೇಡ್ ಬಂದುಬಿಟ್ಟು ವೇವಿಡು. ಸೊ ಅದನ್ನು ಅಪ್ಲೈ ಮಾಡಿದೆ. ಸೊ ಇವೆರಡು ಮಿಕ್ಸ್ ಮ್ಯಾಚ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಆಮೇಲೆ ಲೋಟಸ್ ಅವ್ರದ್ದು ನಾನು ಡಾರ್ಕ್ ವೆಲ್ವೆಟ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇವೆಲ್ಲವನ್ನೂ ಮಿಕ್ಸ್ ಮ್ಯಾಚ್ ಮಾಡಿದ್ರೆ ತುಂಬ ಒಳ್ಳೆ ಶೇಡ್ ಬರುತ್ತೆ. ಆ್ಯಂಡ್ ಇದು ಮ್ಯಾಟ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ನಾವು ಏನೇ ಕುಡಿದ್ರೂ ತಿನ್ನಿದ್ರು ಅದು ಹೋಗೋದಿಲ್ಲ, ಲಿಪ್ಸ್ಟಿಕ್ಕು ಹಾಗೇ ಇರುತ್ತೆ. ನಾವು ಹೆಂಗೆ ಅಪ್ಲೈ ಮಾಡಿರ್ತೀವೋ ಹಾಗೇ ಇರುತ್ತೆ. ಸೊ ಅದಕ್ಕೆ ನಾನು ಈ 3 ಶೇಡ್ನ ಮಿಕ್ಸ್ ಮ್ಯಾಚ್ ಮಾಡಿದೆ. ಫಸ್ಟು ನಾನು 2 ಶೇಡ್ನ ಮಿಕ್ಸ್ ಮ್ಯಾಚ್ ಮಾಡ್ತಿದ್ದೆ, ನಿಮಗೂ ಗೊತ್ತು. ಸೊ ಬಟ್ ಇವತ್ತೊಂದು ಸ್ವಲ್ಪ ನ್ಯೂ ಲುಕ್ ಆಗಿರಲಿ ಅಂದ್ಬಿಟ್ಟು 3ನ ಮಿಕ್ಸ್ ಮ್ಯಾಚ್ ಮಾಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಲಿಪ್ಸ್ಟಿಕ್ಕು. ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ, ಸೀರೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದೆ ನಾನು. ನನ್ನ ಮೇಲೆ ನನಗೆ ಆವತ್ತು ಫುಲ್ಲು ಲವ್ ಆಗೋಗಿತ್ತು. ಎಷ್ಟು ಸರಿ ನೋಡಿಕೊಂಡ್ರು ನನಗೆ ತೃಪ್ತಿನೇ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಈ ಸೀರೆ ಆ್ಯಂಡ್ ಮೇಕಪ್ಪು, ಬ್ಯಾಂಗಲ್ಸು ಎಲ್ಲ. ಎಷ್ಟು ಸರಿ ನಾನು ಕನ್ನಡಿ ಮುಂದೆ ನೋಡ್ಕೊಂಡಿದ್ದೀನಿ, ನನ್ನ ತಂಗಿ ಭಾರಿ ಚೆನ್ನಾಗಿದೆಯಾ ಸಾಕು ಅಂದ್ರೂ ಬಿಡ್ತಿರ್ಲಿಲ್ಲ. ಅದಾದಮೇಲೆ ನನ್ನ ತಂಗಿ ಹತ್ರ ಒಂದು ಪಟ್ಟಿ ಹಾಕಿಸ್ಕೊತಾ ಇದ್ದೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹೆಣ್ಮಕ್ಳಿಗೆ ಏನು ಅಂದರೆ ಎಲ್ಲಿಗಾರ ಹೋಗ್ಬೇಕಾದ್ರೆ ಅಥವಾ ರೆಡಿ ಆಗಬೇಕಾದ್ರೆ ನಾವು ಎಷ್ಟು ನಮ್ಮನ್ನು ನಾವು ರೆಡಿ ಮಾಡಿಕೊಂಡ್ರು ಕಮ್ಮಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಯ್ಯೋ ಇನ್ನೂ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ. ನಾನು ಹೇಳಿದ ನಿಜ ಅಲ್ವಾ. ಎಲ್ಲ ಹುಡುಗಿರಿಗೂ ಹೀಗೇ ಅನಿಸೋದು. ಸೊ ಎಷ್ಟೊತ್ತು ನಿಂತ್ಕೊಂಡ್ರು ಕನ್ನಡ ಮುಂದೆ ತೃಪ್ತಿನೇ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ನಮ್ಮ ಮನೇಲಿ ಲೇಟಾಯಿತು ಅಂತ ಇದ್ರೂ ಬಿಡೋದಿಲ್ಲ, ಕನ್ನಡಿ ಮುಂದೆ ನಿಂತ್ಕೊಳೋದು ಹಂಗೆ ಮಾಡ್ತೀನಿ ನಾನು. ಲೇಟಾಯಿತು ಬಾ ಅಂದ್ರೂ ಇಲ್ಲ, ನಾನು ನೀಟಾಗಿ ರೆಡಿ ಆಗಿಬಿಟ್ಟೆ ಹೋಗಬೇಕು, ನನಗೆ ಆವಾಗಲೇ ಸ್ಯಾಕ್ರಿಫೈಸ್ ಆಗೋದು. ಸುಮ್ಮನೆ ಅರ್ಧಂಬರ್ಧ ರೆಡಿ ಆಗೋದ್ರೆ ಏನು ನನಗೆ ಫೀಲೇ ಆಗೋಲ್ಲ. ನಾರ್ಮಲ್ ಡೇಸಲ್ಲಾದರೆ ಪರವಾಗಿಲ್ಲ, ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ತಲೆಗೆ ಹೋಗ್ಬಿಡ್ಬೋದು ಒಂದು ಕ್ರೀಮ್ ಹಾಕ್ಕೊಂಡು. ಬಟ್ ಅನದರ್ ಡೇಸಲ್ಲಿ ನೀಟಾಗಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಬೇಕು, ಆವಾಗಲೇ ನಮಗೂ ಖುಷಿ. ಆ್ಯಂಡ್ ನಮಗೂ ಏನಂತಾರೆ ಸಾರ್ಥಕತೆ ಅಂತಾರಲ್ಲ ಆ ಥರ ಅನಿಸೋದು. ಸೊ ಫುಲ್ಲು ಫೈನಲ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದ್ದೀನಿ. ಸೊ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಹೂವು ಕುಂಕುಮ 2 ಮಿಸ್ ಆಗಿದೆ. ಆಮೇಲೆ ಅದು ಹೂವು ಮುಡ್ಕೊಂಡು ಕುಂಕುಮ ಇಟ್ಕೊಂಡಿದ್ದೆ ನೋಡಿ. ಹೂವು ಕುಂಕುಮ ಎಲ್ಲ ಬಂದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ಅವತ್ತು ನನ್ನ ಮೇಲೆ ನನಗೆ ಲವ್ ಆಗೋಗಿತ್ತು ಅಂತ, ಆ ಥರ ಫೀಲ್ ಆಗ್ತಿತ್ತು. ಸೊ ನಮ್ಮ ಆಂಟಿಯರೆಲ್ಲ ಹೇಳ್ತಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಸೊ ಯಾರ್ಯಾರೋ ಹಿಂಗೆ ಕಾಂಪ್ಲಿಮೆಂಟ್ ಕೊಡಿಸ್ಬಿಟ್ರೆ ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ ಅಲ್ವಾ. ಅದೆಲ್ಲ ಆದಮೇಲೆ ಆರತಿ ಎಲ್ಲ ರೆಡಿಯಾಗಿತ್ತು. ಸೊ ಆರತಿ ನೋಡಿ ಇಷ್ಟು ದೊಡ್ಡದಾಗಿ ಮಾಡಿದರು ಆರತಿನ, ಅಂದರೆ ಒಂದು 15 kg 20 kg ಇತ್ತೇನೋ ಇದು ಫುಲ್ಲು. ಈ ಫೋಟೋದಲ್ಲಿ ವಿಡಿಯೋದಲ್ಲಿ ಸಣ್ಣ ಅಂತಲೇ ಕಾಣಿಸ್ತಿರ್ಬೋದೇನೋ ಗೊತ್ತಿಲ್ಲ. ಫುಲ್ಲು ತಲೆ ಎಲ್ಲ ನನಗೆ ನೋವು ಬಂದುಬಿಟ್ಟಿತ್ತು ಭಾರಕ್ಕೆ, ಅಷ್ಟು ತೂಕ ಇತ್ತು. ಸೊ ಅದೆಲ್ಲ ಆರತಿ ಎಲ್ಲ ರೆಡಿ ಆದಮೇಲೆ ಆ ಆರತಿ ಕರ್ಕೊಂಡು ಹೋಗೋಕ್ಕೆ ವಾಲ್ಗದವರೆಲ್ಲ ಬರ್ತಿದ್ರು. ಅಷ್ಟರೊಳಗೆ ನಾನು ದೇವರಿಗೆಲ್ಲ ಪೂಜೆ ಮಾಡಿ ಆರತಿ ಪೂಜೆ ಮಾಡಿದೆ. ಏಕೆಂದರೆ ಆರತಿ ಪೂಜೆ ಮಾಡಿ ಆರತಿ ಹೊತ್ಕೊಬೇಕು, ಏನು ಅಡೆತಡೆ ಇರದೇ ಒಬ್ಬೊಬ್ಬರು ಆರತಿನ ಬೀಳಿಸ್ಬಿಡ್ತಾರೆ, ಹಂಗೆಲ್ಲ ಬೀಳಿಸ್ಬಾರ್ದು, ಅಪಶಕನ ಅಂತಾರೆ. ಸೊ ಅದು ಯಾವುದೇ ಥರ ಆಗದಲ್ಲೇ ಇರಲಿ ಅಂದ್ಬಿಟ್ಟು ಕೈ ಮುಗಿದು ನೀಟಾಗಿ ದೇವ್ರಿಗೆ ಭಕ್ತಿಯಿಂದ ಬೇಡಿಕೊಂಡು ಆಮೇಲೆ ಆರತಿ ತೊಗೊಂಡು ಹೋಗಿದ್ದು.
ಬಾರಮ್ಮ ಬಾರಮ್ಮ ಆರತಿ ನಮ್ಮ ಕಡೆಯವ್ರನ್ನೆಲ್ಲ ಆರತಿ ಕರ್ಕೊಂಡು ನಮ್ಮ ಕಡೆ ಒಂದು 30-40 ಮನೆ ಇದ್ದು ಆರತಿನೆಲ್ಲ ಕರ್ಕೊಂಬಂದು ಬಿಟ್ಟು ಅಲ್ಲಿ ಒಂದು ಹಳ್ಳಿ ಮರ ಕಟ್ಟೆ ಐತೆ ಅಲ್ಲಿ ಕುಂಡಿಸಿ ಬೇರೆ ಕಡೆ ಆರತಿ ಗೇಟ್ ಕಡೆ ಅಂತ ಹೇಳ್ತೀವಿ ನಾವು, ಆ ಕಡೆ ಆರತಿ ಕರ್ಕೊಂಬರೋಕ್ಕೆ ಹೋದರು. ಸೊ ಆರತಿಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿ ಆರತಿಗಳು ಮಾಡೋದು. ದೊಡ್ಡ ಆರತಿಲಿ ಯಾವ ರೀತಿ ಅಂದರೆ ಸೊ ಕಾಂಪಿಟೇಷನ್ ಪ್ರಕಾರ ನಮ್ಮ ಆರತಿ ಚೆನ್ನಾಗಿರಬೇಕು ಅಂತ ಮಾಡ್ತಾರೆ. ಸೊ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ ಆರತಿಗಳು ಮಾತ್ರ. ಯಾವ್ದ್ಯಾವ್ದು ನೋಡೋಣ ಅನಿಸ್ತಿರುತ್ತೆ. ಸೊ ಅಲ್ಲಿ ನನ್ನ ಬ್ಯಾಗ್ ಇದೆಯಲ್ಲ ಅದೇ ನಮ್ಮ ಆರತಿ. ತುಂಬ ವೆಯ್ಟ್ ಇತ್ತು, ತುಂಬ ದೊಡ್ಡದಾಗಿ ಮಾಡಿದರು. ವರ್ಷನೂ ಹೀಗೆ ಮಾಡೋದು, ದೊಡ್ಡ ಆರತಿ ಅಂದರೆ ದೊಡ್ಡದಾಗಿ ಮಾಡ್ತಾರೆ. ಸೊ ಅದೆಲ್ಲ ಅವ್ರು ಹೋಗಿದ್ರಲ್ವ, ನಾವು ಕೂತ್ಕೊಂಡು ಏನೇನು ಮಾಡೋದು ಅಂದ್ಬಿಟ್ಟು ದೇವಸ್ಥಾನ ಹತ್ರ ಬಂದು ದೇವ್ರಿಗೆಲ್ಲ ಕೈ ಮುಗಿಯೋಣ ಅಂದ್ಬಿಟ್ಟು. ಬಟ್ ಇನ್ನು ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾಯಿದ್ರು. ಇನ್ನಿದ್ದು ಏನು ಮಾಡೋಣ, ಅಲ್ಲಿವರೆಗೂ ಒಂದು 2-3 ಗಂಟೆ ಆಗುತ್ತೆ ಅವ್ರು ಬರೋಷ್ಟಿಗೆ ಅಂದ್ಬಿಟ್ಟು ಮನೆ ಹತ್ರ ಬಂದು ಒಂದು ಸ್ವಲ್ಪ ದೂರನೇ ನಮ್ಮ ಮನೆ ಇರೋದು ದೇವಸ್ಥಾನದಿಂದ. ಸೊ ಮನೆ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತಿದ್ದು ನಮ್ಮ ಆಂಟಿನ ಊಟ ಮಾಡಿರಲಿಲ್ಲ, ಊಟ ಮಾಡಿಕೊಂಡು ಮತ್ತೆ ದೇವಸ್ಥಾನದ ಹತ್ರ ಹೋದೋ. ಸೊ ನಾವು ಮನೆಗೆ ಬಂದಾಗ ಎಲ್ಲ ನಾಳೆಗೆ ನಾನ್ ವೆಜ್ಗೆಲ್ಲ ಅಡುಗೆಗೆ ರೆಡಿ ಮಾಡ್ತಾಯಿದ್ರು. ಈಗಲೇ ಎಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಮಾಡೋಕ್ಕೆ ಸರಿ ಹೋಗುತ್ತೆ. ಮಧ್ಯಾಹ್ನಕ್ಕೆ ಊಟ ಇರುತ್ತೆ ಅಂದ್ಬಿಟ್ಟು ಎಲ್ಲರ ಮನೇಲಿ ಹಿಂಗೆ ಮಾಡೋದು, ನೈಟೇ ರೆಡಿ ಮಾಡ್ಕೊಂಬಿಡ್ತಾರೆ. ಸೊ ಅದಾದಮೇಲೆ ನಾವು ಅಲ್ಲಿಗೆ ಹೋದ್ಮೇಲೆ ಅಲಂಕಾರ ಎಲ್ಲ ಮುಗಿದಿತ್ತು. ದೇವಸ್ಥಾನಕ್ಕೆ ಹೋಗೋಣ, ಮಂಗಳಾರತಿ ತೊಗೊಳ್ಳೋಣ ಅಂತ ಹೋದು. ಆಮೇಲೆ ರಶ್ ಆಗಿಬಿಡುತ್ತೆ ಅಂತ. ಸೊ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನಾನು ಹೆಣ್ದೇವ್ರುಗಳಲ್ಲಿ ನಾನು ಅತಿ ಹೆಚ್ಚು ನಂಬೋದು ನಮ್ಮ ಊರಿನ ಗ್ರಾಮ ದೇವತೆ ಮಾರಮ್ಮ ಆ್ಯಂಡ್ ಚಾಮುಂಡೇಶ್ವರಿ. ಸೊ ನಮ್ಮ ಮನೆ ದೇವರು ಕೂಡ ಹೆಣ್ದೇವರು ಮಾರಮ್ಮ ತಾಯಿನೇ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನೋಡೋಕ್ಕೆ 2 ಕಾಣಿಸೋದು ಆ ಥರ ಅನಿಸ್ತಿತ್ತು. ಅದೆಲ್ಲ ಮುಗಿಸ್ಕೊಂಡು ಬಂದು ಅಷ್ಟೊತ್ತಿಗೆ ಅರ್ಧಕ್ಕರ್ಧ ಆರತಿ, ಊರಿನ ಜನದ ಆರತಿ ಎಲ್ಲ ತಂದಿದ್ದರು. ಚಳಿಗೆ ಚುರುಮುರಿ ಎಲ್ಲ ತಿಂದ್ಕೊಂಡು ಕೂತಿದ್ದೋ ಅಷ್ಟರೊಳಗೆ ಎಲ್ಲ ಆರತಿಗಳು ಬಂದು. ಸೊ ನಮ್ಮ ಕಡೆ ಒಂಬಳೆ ಬೀಗ ಮತ್ತು ಬಾಯಿ ಬೀಗ ಅಂತ ಕೊಡ್ತಾರೆ. ಸೊ ನನ್ನ ಮಗಳಿಗೆ 3 ವರ್ಷ ಕೊಡಬೇಕು ಅಂತ ನಾವು ಹರಕೆ ಹೊತ್ತಿದ್ದೋ. 3 ವರ್ಷದಿಂದ ಕೊಡ್ತಾಯಿದ್ದೋ. 2 ವರ್ಷ ಆಗಿತ್ತು, ಈ ವರ್ಷ ಕೊಟ್ಟರೆ ಫುಲ್ಲು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 3 ವರ್ಷ ಫಿಲ್ ಆಗುತ್ತೆ ಅಂದ್ಬಿಟ್ಟು ಈ ವರ್ಷವೂ ಕೊಡಿಸ್ತಾಯಿದ್ದೋ. ಸೊ ಅವಳು ನಿದ್ದೆಗಣ್ಣಲ್ಲಿ ಇದ್ಲು. ನಮ್ಮ ಮನೇಲಿ ನಮ್ಮ ಅಮ್ಮ, ನನ್ನ ತಂಗಿ, ಅವ್ರ ಯಜಮಾನ್ರು ಎಲ್ಲ ಕರ್ಕೊಂಡು ನಿದ್ದೆಲಿ ಕಿತ್ತಾಡಿಕೊಂಡು ಬಟ್ಟೆ ಎಲ್ಲ ಹಾಕಿ ರೆಡಿಯಾಗಿ ಮಾಡಿ ಬಂದಿದ್ದರು. ಒದ್ದಾಡ್ಕೊಂಡು ಹತ್ಕೊಂಡು ಬಂದವಳೆ ನಿದ್ದೆ ಬಿಟ್ಟು ಬರೋಕ್ಕೆ. ಆಮೇಲೆ ಇಲ್ಲಿ ಬರೋಷ್ಟಿಗೆ ಒಂದು ಸ್ವಲ್ಪ ಸಮಾಧಾನ ಆಗಿದ್ಲು. ಹಂಗಾದ್ರೂ ಒಂದು ಸ್ವಲ್ಪ ಹಠ ಮಾಡ್ತಾಯಿದ್ಲು. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ಒಂಬಳೆ ಬೀಗ ಹಾಕಿಸ್ತಾರೆ. ಏಕೆಂದರೆ ಅದು ಒಂದು ನಂಬಿಕೆ ನಮ್ಮ ಕಡೆ. ಏನಾರ ಹರಕೆ ಕಟ್ಕೊಂಡು ಹರ್ಸ್ಕೊಂಡು ಅದು ನೆರವೇರಿದ್ರೆ ಈ ಥರ ಹರಕೆ ನೆರವೇರಿಸ್ತಾರೆ. ಸೊ ನನ್ನ ಮಗಳಿಗೆ ಏನು ಕರ್ಸ್ಕೊಂಡಿದ್ದು ಅಂದರೆ ಕೊರೋನಾ ಟೈಮಲ್ಲಿ ನನ್ನ ಮಗಳು ಹುಟ್ಟಿದ್ದಲ್ವ, 2020 ಕೊರೋನಾ ಬಂದಿದ್ದು. ಆವಾಗ ನನ್ನ ಮಗಳು ಬರ್ನ್ ಆಗಿದ್ದು. ಅದಾದಮೇಲೆ 2021 ಅವಳಿಗೆ 8 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಸೊ ನಮ್ಮ ಮನೆಯಲ್ಲಿ ನಮ್ಮಮ್ಮ ಆಶಾ ವರ್ಕರ್ ಆಗಿರೋದ್ರಿಂದ ಅವರು ಹೊರಗಡೆ ಹೋಗಿ ಕೊರೋನಾ ಪೇಷಂಟ್ನೆಲ್ಲ ನೋಡಿ ಚೆಕ್ ಮಾಡಿ ಬರಲೇಬೇಕಿತ್ತು, ಡಾಕ್ಟರ್ಸ್ ಜೊತೆ ಎಲ್ಲ ಹೋಗಿ. ಸೊ ಅವರಿಗೆ ಬಂದಿದ್ದರಿಂದ ನನಗೆ ಆವಾಗಿನ 8 ತಿಂಗಳು ಬಾಣ್ತಿ ನನಗಿದು ಬಂತು. ನನ್ನಿಂದ ನನ್ನ ಮಗಳಿಗೂ ಕೊರೋನಾ ಪಾಸಿಟಿವ್ ಬಂದುಬಿಟ್ಟಿತ್ತು. ನಮ್ಮ ಅಮ್ಮನ ಕ್ವಾರಂಟೈನ್ ಮಾಡಿದ್ರು. ನಾನು ಪ್ರೆಗ್ನೆಂಟ್ ಅಂದರೆ ಬಾಣಂತಿ ಇರೋದ್ರಿಂದ, ಬ್ರೆಸ್ಟ್ ಫೀಡ್ ಮಾಡಿರೋದ್ರಿಂದ ಹಾಗೆ ಕ್ವಾರಂಟೈನ್ ಮಾಡೋಂಗಿಲ್ಲ ಅಂತ ರೂಲ್ಸ್ ಇತ್ತು. ಸೊ ನನ್ನನ್ನು ಮನೆಯಲ್ಲೇ ಕ್ವಾರಂಟೈನ್ ಮಾಡಿದರು. ಆವಾಗ ನನ್ನ ಮಗಳಿಗೆ ತುಂಬ ಜ್ವರ ಎಲ್ಲ ಬರ್ತಿತ್ತು. ನನಗೆ ಭಯನೇ ಆಗೋಗ್ಬಿಟ್ಟಿತ್ತು. ಎಷ್ಟು ಭಯ ಆಗಿತ್ತು ಅಂದರೆ ಅವಳಿಗೆ ಪಾಸಿಟಿವ್ ಅಂತ ಬಂದಾಗ ಜ್ವರ ಎಲ್ಲ ಬಿಟ್ಟರು ನನಗೆ ಭಯ ಆಗೋಗಿತ್ತು. ಆವಾಗ ನಮ್ಮಮ್ಮ ಹರಕೆ ಕಟ್ಕೊಂಡಿತ್ತು, ಈ ದೇವರಿಗೆ ಏನೂ ತೊಂದರೆ ಇಲ್ದಲೇ ಹೋಗ್ಬಿಡ್ಲಿ, ಒಂಬಳೆ ಬೀಗ ಕೊಡಿಸ್ತೀವಿ ಅಂತ.
ಸೊ ಏನೂ ತೊಂದರೆ ಇಲ್ದಂಗೆ ಹರಕೆ ಕಟ್ಕೊಂಡ್ಮೇಲೆ ಜ್ವರ ಎಲ್ಲ ಕಮ್ಮಿಯಾಗಿ ಅವಳು ತುಂಬ ಚೆನ್ನಾಗಿದ್ಲು. ಸೊ ಅದಕ್ಕೋಸ್ಕರ ಆವಾಗಿಂದ ನಾವು 3 ವರ್ಷ ಬಳೆ ಬೇಗ ಕೊಡೋಣ ಅಂತ ಅಂದ್ಕೊಂಡಿದ್ದು. ಸೊ 1 ವರ್ಷ ಮಿಸ್ ಆಗಿತ್ತು, ಏಕೆಂದರೆ ನಾನು ಹಬ್ಬಕ್ಕೆ ಬರೋಕ್ಕಾಗಿರಲಿಲ್ಲ. ಆವಾಗ 1 ವರ್ಷ ಮಿಸ್ ಆಯಿತು. ಅದಾದಮೇಲೆ ನಾವು ಕಂಟಿನ್ಯೂಸ್ ಆಗಿ ಕೊಟ್ಕೊಂಡೆ ಬಂದು ಹೋದ ವರ್ಷ ಈ ವರ್ಷ ಅದಕ್ಕೂ 1 ವರ್ಷ ಮುಂಚೆ ಮಿಸ್ ಆಯಿತು, ಅದಕ್ಕಿಂತ 1 ವರ್ಷ ಹಿಂದೆ ಕೊಟ್ಟಿದ್ದು. ಸೊ ಅವಾಗಿಂದ ನಾನು ತುಂಬ ನಂಬ್ತೀನಿ ನಮ್ಮೂರ ಮಾರಮ್ಮನ್ನ. ಸೊ ಅದೆಲ್ಲ ಒಂಬಾಳೆ ಬೀಗೋದೆಲ್ಲ ಆದಮೇಲೆ ಬಾಯಿ ಬೀಗ ಕೊಡೋರು ಬಾಯಿ ಬೀಗ ಕೊಡ್ತಾಯಿದ್ರು. ಸೊ ನೋಡಿ, ನನಗೆ ನಿಜವಾಗ್ಲೂ ಇದು ವಿಡಿಯೋ ಮಾಡ್ಬೇಕಾದ್ರೆ ಕೈಯೆಲ್ಲ ಶೇಕ್ ಆಗ್ತಿತ್ತು, ಹಂಗಾಗ್ತಿತ್ತು. ಕೆಲವೊಬ್ರು ಅಂದ್ಕೊಬೋದು ಇಲ್ಲ ಇದೆಲ್ಲ ಮೂಢನಂಬಿಕೆ ಯಾಕಾದ್ರೂ ಮಾಡ್ತಾರೆ ಅಂತ. ಬಟ್ ನಮ್ಗಡೆ ತುಂಬ ನಂಬಿಕೆ ಇದೆ ಇದ್ರ ಬಗ್ಗೆ. ನಾವು ತುಂಬ ನಂಬೋದ್ರಿಂದ ಇದು ನೆರವೇರೋದ್ರಿಂದ ಅವರು ಭಕ್ತಿಯಿಂದ ಕೊಡೋ ಅಂಥದ್ದು. ಸೊ ಭಕ್ತಿಯಿಂದ ಕೊಟ್ಟರೆ ಏನು ಉಪವಾಸ ಇದ್ದು ಬಾಯಿ ಬೇಗ ಕೊಡಬೇಕು, ಬೆಳಗ್ಗೆಯಿಂದ ಏನೂ ತಿನ್ನಬಾರ್ದು, ಆ ರೀತಿ ಇದ್ದು ಬಾಯಿ ಬೇಗ ಕೊಟ್ಟರು ಒಂಚೂರು ನೋವಾಗೋದಿಲ್ಲ ಅಂತ ಹೇಳ್ತಾರೆ ಕೊಟ್ಟಿರೋರೆಲ್ಲ. ಸೊ ಇದು ವಿಡಿಯೋ ಮಾಡಿದ್ದು ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ, ಅವ್ರು ನೋಡಿದ್ರೆ ಏನು ಅನ್ಕೊಂತಾರೆ. ನನಗೆ ಮಾಡಬೇಕು ಅನಿಸ್ತು, ಮಾಡಿದೆ. ಅದಾದಮೇಲೆ ಬಳೆ ಬೀಗ ಆರತಿ ಬೀಗ ಎಲ್ಲ ಆದಮೇಲೆ ಮೆರವಣಿಗೆ ಕರ್ಕೊಂಡು ಹೋದೋ. ದೇವಸ್ಥಾನಕ್ಕೆ ಒಂದು ಅರ್ಧ ಕಿಲೋಮೀಟರ್ ಇದೆ ನನಗೆ ಒಂದು ಹಳ್ಳಿ ಮರದ ಕಟ್ಟೆ ಇದೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಫುಲ್ಲು ವಾಲ್ಗೆ ಟಮಟೆಲೆಲ್ಲ ಕರ್ಕೊಂಡು ಹೋಗೋ ಅಂಥದ್ದು. ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಬರೋಷ್ಟಿಗೆ ಒಂದು ಅರ್ಧ ಗಂಟೆ ಆಗುತ್ತೆ, ಏಕೆಂದರೆ ನಿಧಾನಕ್ಕೆ ಕರ್ಕೊಂಬರ್ತಾರೆ ಡ್ಯಾನ್ಸ್ ಮಾಡಿಕೊಂಡು, ಆ ಪಟಾಕಿ ಎಲ್ಲ ಹೊಡ್ಕೊಂಡು. ಸೊ ಒಬ್ಬೊಬ್ಬರಿಗೆ ದೇವರು ಕೂಡ ಬರುತ್ತೆ. ಸೊ ಅಲ್ಲಿಂದ ಬರೋಷ್ಟಿಗೆ ಲೇಟಾಗುತ್ತೆ. ಬಂದಮೇಲೆ ದೇವಸ್ಥಾನ ಎಲ್ಲ 3 ಸುತ್ತಾಕಿ ಆರತಿಗಳೆಲ್ಲ ಕುತ್ಕೊಂಡಾದ್ಮೇಲೆ ಸೊ ಪೂಜೆ ಶುರು ಮಾಡ್ತಾರೆ. ಫಸ್ಟು ಕಾಯಿ ಅಂದರೆ ತೆಂಗಿನಕಾಯಿ ಹೊಡಿತೀವಿ ಅಂತ ಹರಿಸ್ಕೊಂಡಿರೋರೆಲ್ಲ ತೆಂಗಿನಕಾಯಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತೆಂಗಿನಕಾಯಿ ಎಲ್ಲ ಹೊಡೆದು ಮುಗಿದ್ಮೇಲೆ ಸುರು ಬಾಳೆಹಣ್ಣು ಅಂತ ಎಸಿತಾರೆ, ಬಾಳೆಹಣ್ಣು ಎಸೆಯೋ ಅಂಥದ್ದು. ಅದೆಲ್ಲ ಮುಗ್ದಾದ್ಮೇಲೆ ಹರಿಸ್ಕೊಂಡಿರ್ತಾರಲ್ವ ಮರಿ, ನಿನ್ನ ಮುಂದೆ ಕಡಿತೀವಿ ಅಂತ. ಸೊ ಅವರೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ಅಷ್ಟೊತ್ತಿಗೆ ಲೇಟೇ ಆಗೋಗಿತ್ತು, 3:30 ಆಗ್ತಾ ಬರ್ತಿತ್ತು. ನನಗಂತೂ ಫುಲ್ಲು ನಿದ್ದೆ ಬರ್ತಿತ್ತು ಕೂತ್ಕೊಂಡು. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮೂರ ಮಾರಮ್ಮ. ಇದೆಲ್ಲ ಆದಮೇಲೆ ಮರಿ ಕಡೆಗೆ ಸ್ಟಾರ್ಟ್ ಮಾಡ್ತಾರೆ. ಇದು ಮರಿ ಕಡಿಯೋ ವಿಡಿಯೋ ಹಾಕ್ಬೋದು ಹೆಂಗೋ ನನಗೆ ಗೊತ್ತಿಲ್ಲ ಇದರಲ್ಲಿ, ಬಟ್ ಆದರೂ ಹಾಕಿದ್ದೀನಿ. ಒಬ್ಬೊಬ್ಬರು ದೇವಸ್ಥಾನ ಮುಂದೆ ಕಡಿತಾರೆ, ಒಬ್ಬೊಬ್ಬರು ಮನೆ ಹತ್ರನೇ ಕಡ್ಕೊತಾರೆ. ದೇವಸ್ಥಾನ ಮುಂದೆ ಕಡಿತಾರೆ ಅಂದರೆ ಏನಾರು ಹರಕೆ ಇದ್ದರೆ ನಿನ್ನ ಮುಂದೆ ಕಡಿತೀವಿ, ನಿನಗೆ ಅರ್ಪಿಸ್ತೀವಿ ಅಂತ ಹೇಳಿದವರು ಬಂದು ಅಲ್ಲೇ ಕಡಿದು, ಸೊ ಕಡ್ದಿರೋ ತಲೆನ ಅಲ್ಲೇ ದೇವ್ರ ಹತ್ರನೇ ಬಿಟ್ಟು ಇನ್ನು ಮಿಕ್ಕಿದ್ದನ್ನ ಅವ್ರ ಮನೆಗೆ ತಗೊಂಡೋಗ್ತಾರೆ. ಸೊ ಇದು ವಾಡಿಕೆ. ಹರಿಸ್ಕೊಂಡಿರೋರು ಮಾತ್ರ ಹಿಂಗೆ ಮಾಡ್ತಾರೆ, ಇನ್ನು ಮಿಕ್ದವರೆಲ್ಲ ಮನೆ ಹತ್ರನೇ ಇದು ಮಾಡ್ಕೊತಾರೆ, ಕಡ್ಕೊತಾರೆ. ಸೊ ಅದೆಲ್ಲ ಇನ್ನೂ ಮುಗಿತಾನೆ ಇರಲಿಲ್ಲ, ತುಂಬ ಮರಿಗಳಿದ್ದು. ಸೊ ಅದೆಲ್ಲ ಮುಗಿಯೋಷ್ಟೊತ್ತಿಗೆ 5 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಎಲ್ಲ ಆರತಿ ಬೆಳಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಮುಗಿದ್ಮೇಲೆ ದೇವ್ರಿಗೆ ಆರತಿ ಬೆಳಗಿಸಿ ಎಲ್ಲರೂ ಮನೆ ಕಡೆ ಬಂದರು. ಸೊ ಇಷ್ಟೇ ಫ್ರೆಂಡ್ಸ್ ಅವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.